ಓ ಪದ್ಮನಾಭ ಅವರೇ, ನೀವಾ? ಹೌದು ಯಜಮಾನ್ರೆ, ನಮ್ಮ ಸುಬ್ಬು ಇಲ್ಲೆಲ್ಲ ಆಚೆ ಹೋಗಿದ್ದಾನೆ. ಇಂಪಾರ್ಟೆಂಟ್ ವಿಷಯ ಇದ್ದರೆ ಓಡೋಗಿ ಕರ್ಕೊಂಬಂದ್ಬಿಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಒಂಥರ ನೀವೆತ್ಕೊಂಡಿದ್ದೆ ಒಳ್ಳೇದಾಯ್ತು ಬಿಡಿ. ನರ್ಸಯ್ಯನವ್ರು ಫೋನ್ ಮಾಡಿದ್ರು, ಯಾವುದೋ ಸೂತ್ಕ ಇತ್ತಂತೆ, ಹಾಗಾಗಿ ಸಾಲಿಗ್ರಾಮದಲ್ಲಿ ಪುಷ್ಕರಣಿ ಉತ್ಸವ ಪೋಸ್ಟ್ಪೋನ್ ಮಾಡಿದ್ರಂತೆ. ಈಗ ನಾಡಿದ್ದೇ ಇಟ್ಕೊಂಡಿದ್ದಾರೆ. ನಾವೆಲ್ಲರೂ ನಾಳೆನೇ ಹೊರಡ್ಬೇಕು. ನಾಳೆನೇ ಹೋಗ್ಬೇಕಾ ಯಜಮಾನ್ರೆ? ಯಾಕೆ, ಏನಾದ್ರು ಕೆಲಸ ಇಟ್ಕೊಂಡಿದ್ರಾ? ಅಯ್ಯೋ, ಆ ಥರ ಎಲ್ಲ ಏನಿಲ್ಲ ಯಜಮಾನ್ರೆ. ಆ ಥರ ಏನಾದ್ರು ಕೆಲಸ ಇದ್ದರೆ ಅದನ್ನೆಲ್ಲ ಬಿಟ್ಟು ಸಾಲಿಗ್ರಾಮಕ್ಕೆ ಈ ಜೀವ ಓಡೋಡಿ ಬರುತ್ತೆ. ನನಗೆ ಗೊತ್ತು ನೀವು ಸಾಲಿಗ್ರಾಮದ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೀರಾ ಅಂತ. ನನಗೆ ಇವತ್ತು ತುಂಬ ಕೆಲಸ ಇತ್ತು, ಹಾಗಾಗಿ ಸುಬ್ಬು ಹತ್ರ ಮಾತಾಡೋಕ್ಕಾಗಿಲ್ಲ. ನಾಳೆನೇ ಹೊರಡಬೇಕು, ನೀವೆಲ್ಲ ಸಿದ್ಧವಾಗಿರಿ. ನಾನು ಕಾರ್ ಕಳಿಸ್ಕೊಡ್ತೀನಿ, ಆಗ್ಬೋದಾ? ಆಯಿತು ಯಜಮಾನ್ರೆ, ನೀವು ಹೇಗೆ ಹೇಳ್ತೀರೋ ಹಾಗೇ ಆಗಲಿ, ನಾವು ರೆಡಿಯಾಗಿರ್ತೀವಿ. ಸರಿ, ಸುಬ್ಬುಗೆ ಬಂದ ತಕ್ಷಣ ನನಗೆ ಫೋನ್ ಮಾಡೋಕ್ಕೆ ಹೇಳಿ. ಮಾಡಿಸ್ತೀನಿ ಯಜಮಾನ್ರೆ. ಸರಿ, ಹಾಗಿದ್ರೆ ನಾಳೆ ಸಿಗೋಣ, ಆಯಿತಾ? ಸರಿ ಯಜಮಾನ್ರೆ, ನಮಸ್ಕಾರ. ನಮಸ್ಕಾರ. ಏನ್ ಯೋಚನೆ ಮಾಡ್ತಾ ಇದೀಯ ಇಂದ್ರ? ನಿಂಗೇನ್ ಅನ್ಸುತ್ತೆ? ಅಲ್ಲ ರೀ, ನಮ್ಮ ಮಗ ಮದುವೆ ಆಗ್ತಾನೆ, ಅವ್ರಿಗೆ ಹುಟ್ಟೋ ಮಕ್ಕಳಿಂದ ನಮ್ಮ ವಂಶ ವೃದ್ಧಿ ಆಗತ್ತೆ. ನಾವು ಮಾಡಿರೋ ಆಸ್ತಿ ಪಾಸ್ತಿ ಎಲ್ಲ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಅದನ್ನೆಲ್ಲ ಅನುಭವಿಸ್ತಾರೆ ಅಂತ ಕನ್ಸು ಕಟ್ಕೊಂಡಿರುವಾಗ, ಆದ್ರೆ ಇವನು ನಾನು ಮದುವೆನೇ ಆಗಲ್ಲ, ಬ್ರಹ್ಮಚಾರಿ ಆಗಿದ್ಬಿಡ್ತೀನಿ ಅಂತಾನಲ್ಲ. ಇವನು ಹೀಗೆ ಹೇಳ್ಬೇಕಾದ್ರೆ ನಾವು ಹಠ ಮಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಆಗ್ಲಿ ಬಿಡಿ, ಇವನೇ ಗೆದ್ದ. ಆ ವರಲಕ್ಷ್ಮಿನೇ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಂಡ್ರೆ ಆಯ್ತು. ಆದ್ರೆ ಅವ್ರ ಮನೆ ಸಂಬಂಧ ಬೆಳೆಸಿದ್ವಿ ಅಂದ ಮಾತ್ರಕ್ಕೆ ಅವ್ರ ಬಾಡಿಗೆ ಕೊಡೋದು ನಿಲ್ಲಿಸಬಾರ್ದು ಅಷ್ಟೇ. ಅಮ್ಮ, ಎಂತ ಸಿಹಿಯಾದ ಸುದ್ದಿ ಹೇಳ್ದೆ. ನಿನ್ ಬೈಕ್ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕೋ ಮಾತು ಹಂಗಿರ್ಲಿ, ಈ ಸಿಹಿ ಸುದ್ದಿನ ಇನ್ನೊಬ್ರ ಹತ್ರ ಹಂಚ್ಕೊಂಡ್ರೆ ಸಿಹಿ ದುಪ್ಪಟ್ಟ ಆಗುತ್ತಂತೆ. ಇವಳು ಮನ್ಸು ಬದಲಾಯಿಸೋ ಬದಲು ನಾವು ವರಲಕ್ಷ್ಮಿ ಮನೆಯವರಿಗೆ ವಿಷಯ ತಿಳಿಸ್ಬೇಕು. ಬನ್ನಿ ಹೋಗೋಣ. ನೋಡಿ ನೋಡಿ, ಇದೇ ನನಗಾಗಲ್ಲ ಅನ್ನೋದು. ನೀವು ಸುಮ್ಮನಿರ್ತೀರಾ? ನಾವು ಗಂಡಿನ ಕಡೆಯವರು, ನಾವ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಬರೋಂಗಿದ್ರೆ ಅವರೇ ಬರ್ಲಿ ಇಲ್ಲಿಗೆ. ಅಮ್ಮ, ಈ ವಿಷಯದಲ್ಲೂ ಹಠನಾ? ಆಹಾ, ನೀನ್ ಮಾಡಿದ ಹಠಕ್ಕಿಂತ ಇದೇನ್ ದೊಡ್ಡದಲ್ಲ ಬಿಡಪ್ಪ. ಇಂದ್ರ, ಸದ್ಯಕ್ಕೆ ಈ ವಿಚಾರ ನಮ್ಗಳಿಗೆ ಮಾತ್ರ ಗೊತ್ತಿರೋದು. ಮೊದಲು ಅವ್ರ ಮನೆಗೆ ಹೋಗಿ ವಿಷಯ ತಿಳಿಸೋಣ, ಆಮೇಲೆ ಬರೋದು ಹೋಗೋದು ಕಳಿಸೋದು ಕರೆಯೋದು ಎಲ್ಲ ಇದ್ದಿದ್ದೆ ತಾನೇ. ಕರೆಕ್ಟ್ ಅಪ್ಪ, ನೀ ಹೇಳಿದ್ದೆ ಕರೆಕ್ಟ್. ಈ ವಿಷಯನ ಮೊದಲು ನಾವು ಸುಬ್ಬು ಮನೆಯವ್ರಿಗೆ ತಿಳಿಸೋಣ. ಬನ್ನಿ ಹೋಗೋಣ. ಸರಿ, ನಡೀರಿ. ವರಲಕ್ಷ್ಮಿ ಮನೆ ಅಣ್ಣ, ಅವ್ರ ಮನೆಗೆ ಆಧಾರ ಸ್ತಂಭ ಆಗಿರೋದು ಸುಬ್ಬು. ಏನೇ ಮಾತಾಡೋದಿದ್ರು ಅವನ ಜೊತೆನೆ ಮಾತಾಡ್ಬೇಕು. ಬನ್ನಿ ಹೋಗೋಣ. ಸರಿ, ಬನ್ನಿ ಹೋಗೋಣ. ಏನಪ್ಪ ಸುಬ್ರಹ್ಮಣ್ಯ, ನಮ್ಮ ಮನೇಲಿ ಏನಾದ್ರು ಮೈಕಿಟ್ಟಿದ್ಯಾ ನೀನು? ನಾನು ಆಗ್ಲೇ ಹೇಳಿದ್ನಲ್ಲ, ನಿಮ್ಮ ಋಣ ನಾನು ಯಾವತ್ತಿಗೂ ತೀರ್ಸಕ್ಕಾಗಲ್ಲ. ನನ್ನ ತಂಗಿನ ಕಾಪಾಡ್ದವನೇ ಇವತ್ತು ನನ್ನ ತಂಗಿ ಕೈ ಹಿಡಿತಾನೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ? ಆದರೂ ಮನೆಯಲ್ಲಿ ಹಿರಿಯರಿದಾರಲ್ಲ, ಅವ್ರಿಗೆ ಈ ವಿಷಯ ಹೇಳಿ ಮಾತುಕತೆ ಮುಂದುವರಿಸ್ಬೋದು. ಹಂಗಂತ ನನಗಿಷ್ಟ ಇಲ್ಲ ಅಂತಲ್ಲ, ನನ್ನ ತಂಗಿ ಇಷ್ಟನೇ ನನ್ನ ಇಷ್ಟ. ಇವರಿಬ್ರು ಜೋಡಿ ತುಂಬ ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತು. ಆದರೂ ಒಂದ್ಸರಿ ನಮ್ಮ ಮನೇಲಿ ಸುಬ್ಬು
ಕ್ಷಮಿಸಬೇಕು. ಸುಬ್ಬುಗೆ ಒಂದು ಅರ್ಜೆಂಟ್ ಕಾಲ್ ಇತ್ತು. ಸುಬ್ಬು, ಯಜಮಾನ್ರು ಫೋನ್ ಮಾಡಿದಾರಪ್ಪ, ನಿನ್ನ ಹತ್ರ ಮಾತಾಡ್ಬೇಕಂತೆ. ಹೌದಾ, ಕೊಡ್ಲಿ. ಯಾರು ತಪ್ಪು ತಿಳ್ಕೊಬೇಡಿ. ಒಂದು ನಿಮಿಷ, ನಾನು ಬರ್ತೀನಿ. ನಮ್ಮ ಬರು ಇಲ್ಲಿವರೆಗೂ ಬರಬಾರ್ದು ಅಂತ ವಿಶಾಲಿ ಹೇಳಿದ್ದು. ಆದರೆ ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಪದ್ಮನಾಭ ಅವರೇ, ಪ್ರಾಣ ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಿದ್ದು ಆಯ್ತು, ಪ್ರೀತಿ ಮಾಡಿದ್ದಕ್ಕೆ ಸಂಬಂಧ ಬೆಳೆಸೋಣ ಅಂತ ನಾವು ಅಂದ್ಕೊಂಡಿದ್ದು ಆಯ್ತು. ನಿಮಗೆ ಹೇಳೋದೊಂದು ಬಾಕಿ ಅಷ್ಟೇ. ನೀವೇನು ಹೇಳ್ತಾ ಇದ್ದಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸಿಂಪಲ್. ವರಲಕ್ಷ್ಮಿನ ನಮ್ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಪ್ಪ ಅಮ್ಮ ಇಬ್ರು ಒಪ್ಪಿದ್ದಾರೆ. ಆ ವಿಚಾರನ ನಿಮ್ ಜೊತೆ ನಿಮ್ ಮನೇಲಿ ಮಾತಾಡೋಣ ಅಂತ ಬರ್ತಿದ್ವಿ. ಅಷ್ಟ್ರಲ್ಲಿ ನೀವೇ ಬಂದ್ಬಿಟ್ರಿ. ಏನು ನಿಮಗೆ ಈ ಸಂಬಂಧ ಒಪ್ಕೇನೋ? ಹೇಳ್ತಿರಲ್ಲ, ನಮ್ಮ ಸುಬ್ಬು ಏನು ಹೇಳ್ತಾನೋ ನಮ್ಮ ಮನೇಲಿ ಅದೇ ಫೈನಲ್. ಅವನಂತೂ ಅವನ ತಂಗಿ ಇಷ್ಟನ ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಹಾಗಾಗಿ ಈಗಾಗಲೇ ಅವನು ಒಪ್ಕೊಂಡಿರ್ತಾನೆ ಅಂತ ನನಗೆ ಗೊತ್ತಿದೆ. ಆಹಾ, ನಿಮ್ ಮನೆಯವ್ರ ಮನ್ಸು, ನಿಮ್ ಮನೆಯವ್ರ ನಿರ್ಧಾರ, ನಿಮ್ ಮನೆಯವ್ರ ಮಾತುಗಳು ಎಲ್ಲನೂ ಒಂದೇ ತರ. ಏನಪ್ಪ ಸುಬ್ಬು, ಈಗ ನಿಮ್ಮ ಮನೆಗೆ ಬರೋದು, ಮಾತುಕತೆ, ಹೋಗೋದು ಅದೆಲ್ಲ ಯಾವಾಗ ಮಾಡೋಣ? ನೀವು ಯಾವಾಗ ಹೇಳ್ತೀರೋ ಅವಾಗ. ನಾಳೆ ನಾನು ಅಪ್ಪ ಸಾಲಿಗ್ರಾಮಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಬಂದ್ಮೇಲೆ ಶಾಸ್ತ್ರ ಎಲ್ಲ ಇಟ್ಕೊಳ್ಳೋಣ.